ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವೆಲ್ಲ ಚೆನ್ನಾಗಿದ್ದೀವಿ, ನೀವೆಲ್ಲ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನೋಡಿ ಫ್ರೆಂಡ್ಸ್, ಇವತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ಗಿಡದ ಹೆಸರು ಪಲಾಶ. ಇದಕ್ಕೆ ಇನ್ನೊಂದು ಹೆಸರಿದೆ, ಮುತ್ತುಗ ಅಂತ. ನೋಡಿ ಫ್ರೆಂಡ್ಸ್, ಇದು ನೋಡಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಈ ಗಿಡ ಆಗಿರ್ತಕ್ಕಂಥದ್ದು ಹೂ ಬಿಡುತ್ತೆ. ನೋಡಿ, ಈ ಹೂವು ಆಗಿರ್ತಕ್ಕಂಥದ್ದು ಹಲವು ಔಷಧ ಗುಣಗಳಿಗೆ ತುಂಬ ನಾಟಿ ವೈದ್ಯಕೀಯ ಇವುಗಳನ್ನು ಜಾಸ್ತಿ ಬಳಸ್ತಾರೆ. ನೋಡಿ ಫ್ರೆಂಡ್ಸ್, ಹಿಂದಿನ ಕಾಲದಲ್ಲಿ ಸರ್ಪಗಂಧಿ ಗಿಡ ಆಗಿರ್ತಕ್ಕಂಥದ್ದಿತ್ತು. ಅವುಗಳಲ್ಲಿ ನಾಟಿ ಔಷಧಗಳಿಗೆ ಬಹಳ ಹೆಚ್ಚಾಗಿ ಸರ್ಪಗಂಧಿ ಆಗಿರ್ತಕ್ಕಂಥದ್ದು ಆ ಗಿಡಗಳನ್ನು ಬಳಸ್ತಾ ಇದ್ರು. ಈಗ ಅದು ವಿಪರೀತವಾಗಿರ್ತಕ್ಕಂಥ ನಿರ್ಮೂಲನೆ ಆಗೋಗಿದೆ. ಎಲ್ಲಿ ನೋಡಿದ್ರೂ ಸಹ ಇವತ್ತು ಆ ಗಿಡಗಳು ಕಾಣಿಸ್ತಾ ಇಲ್ಲ. ಆದರೂ ಸಹ ಈ ಗಿಡಗಳಿಂದ ಇವಾಗ ಏನು ಮಾಡ್ತಾ ಇದ್ದಾರೆ, ನಾಟಿ ವೈದ್ಯ ಆಗಿರ್ತಕ್ಕಂಥದ್ದನ್ನು ಸಹ ಮಾಡ್ತಾ ಇದ್ದಾರೆ. ಈ ಹೂವು ಜೇನು ಸಹ ಅಷ್ಟೇ ಮಕರಂದವನ್ನು ಹೀರ್ತಕ್ಕಂಥದ್ದು. ತುಂಬ ಅನೇಕ ನಾಟಿ ವೈದ್ಯಗಳಿಗೆ ಹೆಸರುವಾಸಿ ಆಗಿರ್ತಕ್ಕಂಥ ಗಿಡ ಈ ಪಲಾಶ ಗಿಡ ಆಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇವಾಗ ಹೂ ಬಿಟ್ಟಿದೆ. ಕರೆಕ್ಟಾಗಿ ಇನ್ನೊಂದು ತಿಂಗಳ ನಂತರ ದೈತ್ಯಾಕಾರದ ಎಲೆಗಳನ್ನು ಬಿಡುತ್ತೆ. ಆ ಎಲೆಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಧಾರ್ಮಿಕ ಕಾರ್ಯಗಳಿಗೆ ಮತ್ತು ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶಗಳಿಗೆ, ಇನ್ನಿತರ ಕಾರ್ಯಗಳಿಗೆ ಹೆಚ್ಚಿನ ರೀತಿಯಲ್ಲಿ ಇದು ಎಲೆಗಳನ್ನು ಆಗಿರ್ತಕ್ಕಂಥದ್ದು ಬಳಸ್ತಾರೆ ಅಂತಕ್ಕಂಥ ಒಂದು ವಿಷಯ ನಿಮ್ಗೆಲ್ಲರಿಗೂ ತಿಳಿದಿರ್ತಕ್ಕಂಥ ಒಂದು ವಿಷಯವಾಗಿದೆ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಮರ ಆಗಿದೆ ಅಂತ ಹೇಳ್ಬಿಟ್ಟು ಸಹ ನಾನು ತಿಳಿಸ್ಲಿಕ್ಕೆ ಇಚ್ಛಿಸಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಂತಹ ಒಂದು ಮರಗಳನ್ನು ನೀವು ಎಲ್ಲಾದರೂ ನೋಡಿದರೂ ಸಹ ನೋಡಿ ಅವುಗಳ ಉಪಯೋಗಗಳನ್ನು ಆಗಿರ್ತಕ್ಕಂಥದ್ದು ತಿಳಿಯಿರಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ನೆಕ್ಸ್ಟ್ ಎಲೆಗಳು ಬಿಟ್ಟ ನಂತರ ಬರ್ತೀವಿ. ನೋಡಿ ಫ್ರೆಂಡ್ಸ್, ಈ ಗಿಡದ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಸಿದ್ದೀವಿ. ಇನ್ನಷ್ಟು ಮಾಹಿತಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆಗೆ ಬರ್ತೀವಿ. ಅದೇ ರೀತಿ ಶೇರ್ ಮಾಡಿ, ಲೈಕ್ ಮಾಡಿ, ನೀವು ಎಷ್ಟು ಜನ ನೋಡಿದ್ದೀರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.